ಒಳ್ಳೆಯದು ಕೆಟ್ಟದ್ದು ಎಂಬ ತಿಳುವಳಿಕೆ ಬರುವುದಕ್ಕಿಂತ ಮುಂಚೆಯೇ ತಂದೆ ತಾಯಿಯನ್ನು ಕಳೆದುಕೊಂಡ ಒಬ್ಬ ಬಾಲಕನು ತನ್ನ ಅಕ್ಕ ಅಣ್ಣಂದಿರ ಜೊತೆ ಕುಟುಂಬದಲ್ಲಿ ಬೆಳೆಸಲ್ಪಟ್ಟು ಹದಿಹರೆಯದ ವಯಸ್ಸಿನಲ್ಲಿ ಪಟ್ಟಣಕ್ಕೆ ಬಂದು ಕೆಲವೇ ವರ್ಷಗಳಲ್ಲಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಈ ಸುಂದರವಾದ ಯುವಕ. ಅಷ್ಟೇ ಅಲ್ಲದೆ ತಾನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾದನು ಮತ್ತು ಅವರಿಗೆ ಒಂದು ಮಗುವಾಯಿತು. ಅದಾದ ಒಂದೇ ತಿಂಗಳಿನಲ್ಲಿ ಅವನ ಪತ್ನಿ ತೀರಿ ಹೋದಳು. ಆ ಸಮಯದಲ್ಲಿ ಅವನು ಚಿಂತೆ ಮಾಡಿ ಮಾಡಿ ಮದ್ಯಪಾನವನ್ನು ಸೇವಿಸಲು ಕಲಿತ ಮತ್ತು ತನ್ನ ಮಗುವನ್ನು ತನ್ನ ಅಣ್ಣ ಅತ್ತಿಗೆಯರ ಕೈಗೆ ಒಪ್ಪಿಸಿ ತಾನೊಬ್ಬ ಕುಡುಕನಾಗಿ ಹಾಗೂ ಪೋಲಿಯಾಗಿ ಮಾರ್ಪಟ್ಟು ತನ್ನ ಕೆಲಸವನ್ನೂ ಸಹ ಕಳಕೊಂಡನು. ಆಗ ದೊಡ್ಡವರು ಮತ್ತೆ ಅವನಿಗೆ ಮದುವೆ ಮಾಡಿಸಿದರು. ಆದರೆ ಅವನು ತನ್ನ ದುರಭ್ಯಾಸವನ್ನು ಬಿಡದ ಕಾರಣ ಕುಡಿದು ಮಲಗಿರುವಾಗಲೇ ಪ್ರಾಣವನ್ನು ಬಿಟ್ಟನು. ಇದನ್ನು ಆಲಿಸುತ್ತಿರುವ ಪ್ರಿಯರೇ, ಇದರಿಂದ ನಾವು ಕಲಿಯಬೇಕಾದುದು ಏನೆಂದರೆ, ಕುಡುಕತನ ಮಾತ್ರವಲ್ಲ, ಯಾವ ಕೆಟ್ಟ ಸ್ವಭಾವವಾದರೂ ಇಲ್ಲವೇ ಯಾವ ದುರಭ್ಯಾಸವಾದರೂ ಅದನ್ನು ನಾವು ತೊರೆದು ಬಿಟ್ಟು ದೇವರಿಗೆ ಭಯಪಡುವುದರಿಂದ ನಮ್ಮ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವವು. ನೋಡಿರಿ, ಕಷ್ಟಗಳು ಸಮಸ್ಯೆಗಳು ನಮ್ಮನ್ನು ಮುತ್ತುವಾಗ ಅವುಗಳಿಂದ ಹೊರಗೆ ಬರಲು ಪ್ರಯತ್ನಿಸಬೇಕೇ ಹೊರತು ಅವು ನಮ್ಮನ್ನು ನಾಶ ಮಾಡಲು ಬಿಡಬಾರದು. ನಾನು ಹೇಳುವುದು ಸರಿತಾನೆ? ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಎಂದು ಬೈಬಲ್ ಹೇಳುತ್ತದೆ.